ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಇವತ್ತು ನಾವು 17ನೇ ಅಧ್ಯಾಯ ಶ್ರದ್ಧಾತ್ರಯ ವಿಭಾಗ ಯೋಗ ಅದರದ್ದು 10, 11 ಮತ್ತು 12ನೇ ಶ್ಲೋಕಗಳನ್ನು ನೋಡುವ. ಯಾತಯಾಮಂಗತರ ಸಂಪೂತಿ ಪರ್ಯುಷಿತಂಚಯತ್ ಉಚ್ಚಿಷ್ಟಮಪಿ ಚಾಮೇಧ್ಯಂ ಭೋಜನಂತಾಮಸ ಪ್ರಿಯಂ. ಯಾತಯಾಮಂ, ಯಾ ಎರಡು ಕೂಡ ದೀರ್ಘ, ನಂತರ ಮ ಆದ ನಂತರ ಅನುಸ್ವಾರದ ಉಚ್ಚಾರಣೆ ಮುಂದಿನ ಅಕ್ಷರ ಗ ಇದೆ. ಗತರಸಂ ರಸಂ ರಸ, ಸ ಆದ ನಂತರ ಅನುಸ್ವಾರದ ಉಚ್ಚಾರಣೆ ಮುಂದಿನ ಅಕ್ಷರ ಪ ಇದೆ. ಪೂತಿ ಪೂ ದೀರ್ಘಾಕ್ಷರ, ಪರ್ಯುಷಿ ಯು ಎನ ನಂತರ ಅರ್ಕಾರ ಒತ್ತು ಋಕಾರವನ್ನು ಯುವಿನ ಮೊದಲೇ ತಗೊಳ್ಳುವ. ಶ್ರೀ ಷಣ್ಮುಖ ಶ, ತಂಚಯತ್ತಾದ ನಂತರ ನ್ಯು ತ ಚ ಮುಂದಿನ ಅಕ್ಷರ ಇದೆ. ಚ ಚ ಝ ಝ ಞ ಞಾದ ಅರ್ಧ ನ್ಯು. ಯತ್ ಉಚ್ಚಿಷ್ಟಮಪಿ ಹೂವಿನ ಜೊತೆ ಚಿ ತಗೊಳ್ಳುವ. ಚಿ ಮತ್ತು ಛ ಅಡಿ ಒತ್ತಿದೆ, ಛಿ ಅಡಿ ಒತ್ತಿದೆ. ಉಚ್ಚಿಷ್ಟಮಪಿ ಶು ಮತ್ತು ಟ, ಶು ಷಣ್ಮುಖ ಶ. ಚಾಮೇಧ್ಯಂ, ಚಾಮೆ ಎರಡು ಕೂಡ ದೀರ್ಘಾಕ್ಷರಗಳು. ಧ ಮಹಾಪ್ರಾಣ ಧ, ಧ ಅನ್ನು ಮೇಯ ಒಟ್ಟಿಗೆ ತಗೊಳ್ಳುವ. ಧ ಮತ್ತು ಯಾ ಎರಡು ಅಕ್ಷರ ಸೇರಿ ಸಂಯುಕ್ತ ಅಕ್ಷರ ಆಗಿದೆ. ನಂತರ ಅನುಸ್ವರದ ಉಚ್ಚಾರಣೆ ಮ. ಭೋಜನನ್, ಭೋ ದೀರ್ಘಾಕ್ಷರ, ಜ ನ ಆದ ನಂತರ ಅನುಸ್ವರದ ಉಚ್ಚಾರಣೆ ಮುಂದಿನ ಅಕ್ಷರ ತಾ ಇದೆ. ತಾಮಸ ಪ್ರಿಯಂ, ತಾಮಸ, ತಾಮಸದ ಜೊತೆ ಪ ತಗೊಳ್ಳೋ. ಪ್ ಪ್ರಿಯಂ ರಿ, ಪ ಮತ್ತು ರಿ ಪ್ರಿಯಂ. ಓಕೆ. ಯಾತಯಾಮಂಗತರ ಸಂಪೂತಿ ಪರ್ಯುಷಿತಂಚಯತ್ ಉಚ್ಚಿಷ್ಟಮಪಿ ಚಾಮೇಧ್ಯಂ ಭೋಜನಂತಾಮಸ ಪ್ರಿಯಂ. ಓಕೆ, ಒಂದೊಂದೇ ಚರಣ ನೋಡಿಕೊಂಡು ಹೋಗುವ. ಯಾತಯಾಮಂಗತರ ಸಂಪೂತಿ ಪರ್ಯುಷಿತಂಚಯತ್ ಉಚ್ಚಿಷ್ಟಮಪಿ ಚಾಮೇಧ್ಯಂ ಭೋಜನಂತಾಮಸ ಪ್ರಿಯಂ. ನೆಕ್ಸ್ಟ್ ಒನ್, ಈಗ ಎರಡೆರಡು ಚರಣ ನೋಡಿಕೊಂಡು ಹೋಗುವ. ಯಾತಯಾಮಂಗತರ ಸಂಪೂತಿ ಪರ್ಯುಷಿತಂಚಯತ್ ಉಚ್ಚಿಷ್ಟಮಪಿ ಚಾಮೇಧ್ಯಂ ಭೋಜನಂತಾಮಸ ಪ್ರಿಯಂ. 4 ಚರಣ ಸೇರಿಸುವ. ಯಾತಯಾಮಂಗತರ ಸಂಪೂತಿ ಪರ್ಯುಷಿತಂಚಯತ್ ಉಚ್ಚಿಷ್ಟಮಪಿ ಚಾಮೇಧ್ಯಂ ಭೋಜನಂತಾಮಸ ಪ್ರಿಯಂ. ಓಕೆ, ಈಗ 11ನೇ ಶ್ಲೋಕ ನೋಡುವ. ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿದೃಷ್ಟೋ ಯ ಯುಜ್ಯತೆ ಯಷ್ಟವ್ಯಮೇವೇತಿ ಮನಸ್ ಸಮಾಧಾಯ ಸ ಸಾತ್ವಿಕಃ. ಅಫಲ, ಫ ಮಹಾಪ್ರಾಣ ಫೋರ್ಸ್ ಆಗಿ ಹೇಳಬೇಕು. ಫ ಅಲ್ಲ, ಫ ಬಾಯನ್ನು ಮುಚ್ಚಿ ಫೋರ್ಸ್ ಆಗಿ ಹೇಳಲಿಕ್ಕೆ. ಅಫಲ ಕಾ ಎರಡು ಕೂಡ ದೀರ್ಘಾಕ್ಷರಗಳು. ನಂತರ ಅನುಸ್ವಾರದ ಉಚ್ಚಾರಣೆ ಅಲ್ಲಿ ಂಗ್ ಮುಂದಿನ ಅಕ್ಷರ ಕ ಇದೆ. ಕ್ಷೀಕ್ ಮತ್ತು ಶಿ ಎರಡು ಅಕ್ಷರ ಸೇರಿದೆ. ಭಿ ಮಹಾಪ್ರಾಣ, ಯಾದ ನಂತರ ಅರ್ಕಾರ ಒತ್ತಿದೆ. ಋಕಾರವನ್ನು ಯಾದ ಮೊದಲೇ ತಗೊಳ್ಳುವ. ಯಜ್ಯೋ ಜ ಮತ್ತು ಞೋ, ಞೋ ಭಿರ್ಯಜ್ಞೋ ದೀರ್ಘಾಕ್ಷರ. ವಿಧಿ ದೃಷ್ಟೋಯ, ವಿಧಿ ಮಹಾಪ್ರಾಣ, ದೃಷ್ಟೋಯ ದ ಮತ್ತು ಋ, ಶು ಮತ್ತು ಟೋ ದೀರ್ಘಾಕ್ಷರ. ಇಜ್ಯತೆ ಜ ಅನ್ನು ಈಯ ಜೊತೆ ತಗೊಳ್ಳುವ. ಜ ಮತ್ತು ಯಾ ಎರಡು ಅಕ್ಷರ ಸೇರಿದೆ. ತೇ ದೀರ್ಘಾಕ್ಷರ. ಯಷ್ಟವ್ಯಮೇವೇತಿ ಮನಸ್, ಯಷ್ಟವ್ಯ ಯಾದ ಜೊತೆ ಶು ತಗೊಳ್ಳುವ. ಟ, ಶು ಮತ್ತು ಟ, ವ ಮತ್ತು ಯ. ಯಷ್ಟವ್ಯಮೇವೇತಿ ಎರಡು ದೀರ್ಘಾಕ್ಷರಗಳು. ಮನಸ್, ಮನ ಆದ ನಂತರ ಮುಂದಿನ ಅಕ್ಷರ ಮುಂದಿನ ವಿಸರ್ಗದ ಉಚ್ಚಾರಣೆ ಸ, ಮುಂದಿನ ಅಕ್ಷರ ಸ ಇದೆ. ಸಮಾಧಾಯ ಸ, ಧ ದೀರ್ಘಾಕ್ಷರ. ಯಸ ಸಾತ್ವಿಕ
ಸಾತ್ವಿಕ ಸಾ ಆದ ನಂತರ ತು ಮತ್ತು ವಿ 3 ಅಕ್ಷರ ಇದೆ. ಕಾದ ನಂತರ ವಿಸರ್ಗದ ಉಚ್ಚಾರಣೆ ಹ. ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿದೃಷ್ಟೋ ಯುಜ್ಯತೆ ಯಷ್ಟವ್ಯಮೇವೇತಿ ಮನಸ್ಸಮಾಧಾಯ ಸ ಸಾತ್ವಿಕಃ. ಒಂದೊಂದೇ ಚರಣ ನೋಡುವ. ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿದೃಷ್ಟೋ ಯುಜ್ಯತೆ ಯಷ್ಟವ್ಯಮೇವೇತಿ ಮನಸ್ ಸಮಾಧಾಯ ಸ ಸಾತ್ವಿಕಃ. ಎರಡು ಚರಣ ನೋಡುವ. ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿದೃಷ್ಟೋ ಯುಜ್ಯತೆ ಯಷ್ಟವ್ಯಮೇವೇತಿ ಮನಸ್ ಸಮಾಧಾಯ ಸ ಸಾತ್ವಿಕಃ. ನಾಲ್ಕು ಚರಣ ನೋಡುವ. ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿದೃಷ್ಟೋ ಯುಜ್ಯತೆ ಯಷ್ಟವ್ಯಮೇವೇತಿ ಮನಸ್ ಸಮಾಧಾಯ ಸ ಸಾತ್ವಿಕಃ. ಓಕೆ, ಈಗ 12ನೇ ಶ್ಲೋಕ ನೋಡುವ. ಅಭಿಸಂಧಾಯ ತು ಫಲನ್ ದಂಭಾರ್ಥಮಪಿ ಚೈವ ಯತ್ ಯುಜ್ಯತೆ ಭರತಶ್ರೇಷ್ಠ ತೈಯಜ್ಞಂ ವಿದ್ಧಿ ರಾಜಸಂ. ಅಭಿಸಂಧಾಯ ತು ಫಲನ್. ಅಭಿ ಮಹಾಪ್ರಾಣ, ಸಾದ ನಂತರ ಅನುಸ್ವಾರದ ಉಚ್ಚಾರಣೆಯನ್ನು ಮುಂದಿನ ಅಕ್ಷರ ದಾ ಇದೆ. ಸಂಧಾಧ ಮಹಾಪ್ರಾಣ ದೀರ್ಘಾಕ್ಷರ. ತು ಫಲನ್ ಫ ಮಹಾಪ್ರಾಣ. ಲ ಆದ ನಂತರ ಅನುಸ್ವಾರದ ಉಚ್ಚಾರಣೆ ಮುಂದಿನ ಅಕ್ಷರ ದಾ ಇದೆ. ದಂಭಾರ್ಥ ದಾದ ನಂತರ ಅನುಸ್ವಾರದ ಉಚ್ಚಾರಣೆ ಮುಂದಿನ ಅಕ್ಷರ ಭ ಇದೆ. ಭ ಮಹಾಪ್ರಾಣ. ಥ ಠ ಮಹಾಪ್ರಾಣ. ತಾದ ನಂತರ ಅನುಸ್ವಾರದ ಅರ್ಕಾರ ಒತ್ತಿದೆ. ಋಕಾರವನ್ನು ತಾದ ಮೊದಲೇ ತಗೊಳ್ಳುವ. ಮಪಿ ಚೈವಯತ್ ಚೈ ದೀರ್ಘಾಕ್ಷರ. ಚೈವಯತ್ ಯುಜ್ಯತೆ ಜ ಮತ್ತು ಯಾ 2 ಅಕ್ಷರ ಸೇರಿದೆ. ತೇ ದೀರ್ಘಾಕ್ಷರ. ಭರತ ಶ್ರೇಷ್ಠ ಭ ಮಹಾಪ್ರಾಣ. ತಾದ ನಂತರ ಶು ಮತ್ತು ರೇ 2 ಅಕ್ಷರ ಇದೆ. ಶು ಅನ್ನು ತಾದ ಒಟ್ಟಿಗೆ ತಗೊಳ್ಳುವ. ಶ್ರೇಷ್ಠ ಶು ಅನ್ನು ಶ್ರೇಯ ಜೊತೆ ತಗೊಳ್ಳುವ. ಠ ಮಹಾಪ್ರಾಣ. ತೈಯಜ್ಞಂ ತಾದ ನಂತರ ಅನುಸ್ವಾರದ ಉಚ್ಚಾರಣೆಯು ಮುಂದಿನ ಅಕ್ಷರ ಯಾ ಇದೆ. ಯಜ್ಞ ವಲ್ಲ ಯ ಅನುಸ್ವಾರದ ನಂತರ ವಲ ಯ ಬಂದರೆ ಆ ಅಕ್ಷರದ ಅರ್ಧ ತಗೊಳ್ಳಿ. ಇಲ್ಲಿ ಯಾ ಬಂದಿದೆ. ಯಾದ ಅರ್ಧ ಯು. ನೇಸಲ್ ಅಂದರೆ ಅನುನಾಸಿ ಮೂಗಿನ ಅಲ್ಲಿ ಹೇಳುವಂಥ ಯು. ತೈಯಜ್ಞಂ ಇಲ್ಲಿ ವು ಮೂಗಿನಲ್ಲಿ ಹೇಳುವಂಥ ವು ಅನ್ನು ತಗೊಳ್ಬೇಕು. ಮುಂದಿನ ಅಕ್ಷರ ವಿ ಇದೆ. ವಾ ಇದೆ. ಯಜ್ಞಂ ವಿದ್ಧಿ ದ್ ಮತ್ತು ಧಿ ಮಹಾಪ್ರಾಣ. ರಾಜಸಂ ರಾ ದೀರ್ಘಾಕ್ಷರ. ಮ್ ಫುಲ್ ಮ ಅಲ್ಲ, ಅರ್ಧ ಮ. ಅಭಿಸಂಧಾಯ ತು ಫಲನ್ ದಂಭಾರ್ಥಮಪಿ ಚೈವ ಯತ್ ಯುಜ್ಯತೆ ಭರತಶ್ರೇಷ್ಠ ತೈಯಜ್ಞಂ ವಿದ್ಧಿ ರಾಜಸಂ. ಒಂದೊಂದೇ ಚರಣ ನೋಡುವ. ಅಭಿಸಂಧಾಯ ತು ಫಲನ್ ದಂಭಾರ್ಥಮಪಿ ಚೈವ ಯತ್ ಯುಜ್ಯತೆ ಭರತಶ್ರೇಷ್ಠ ತೈಯಜ್ಞಂ ವಿದ್ಧಿ ರಾಜಸಂ. ಓಕೆ, ಈಗ ಎರಡೆರಡು ಚರಣ ಸೇರಿಸಿ ಹೇಳುವ. ಅಭಿಸಂಧಾಯ ತು ಫಲನ್ ದಂಭಾರ್ಥಮಪಿ ಚೈವ ಯತ್ ಯುಜ್ಯತೆ ಭರತಶ್ರೇಷ್ಠ ತೈಯಜ್ಞಂ ವಿದ್ಧಿ ರಾಜಸಂ. ಈಗ 4 ಚರಣ ಸೇರಿಸುವ. ಅಭಿಸಂಧಾಯ ತು ಫಲನ್ ದಂಭಾರ್ಥಮಪಿ ಚೈವ ಯತ್ ಯುಜ್ಯತೆ ಭರತಶ್ರೇಷ್ಠ ತೈಯಜ್ಞಂ ವಿದ್ಧಿ ರಾಜಸಂ. ಓಕೆ, ಪ್ರೇಯರ್ ತಗೊಳ್ಳುವ.
योगेशं सच्चिदानन्दं वासुदेवं व्रजप्रियं धर्मसंस्थापकं वीरं कृष्णं वन्दे जगद्गुरुं श्रीकृष्णं वन्दे जगद्गुरुं ॐ श्रीकृष्णार्पणमस्तु।